ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರವು ತನ್ನ ಅಧಿಕಾರ ಮತ್ತು ಬೊಕ್ಕಸವನ್ನು ದುರುಪಯೋಗಪಡಿಸಿಕೊಂಡು ಗೆದ್ದಿದ್ದು, ಇದು ಪ್ರಜಾಪ್ರಭುತ್ವದ ಗೆಲುವಲ್ಲ, ಆಡಳಿತದ ದುರುಪಯೋಗದ ಗೆಲುವು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಆರೋಪಿಸಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ನಡೆದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನದಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಬಿಹಾರದಲ್ಲಿ 1.25 ಕೋಟಿ ಕುಟುಂಬಗಳ ಖಾತೆಗಳಿಗೆ ತಲಾ 10,000 ಜಮಾ ಮಾಡಿದ್ದು, ಚುನಾವಣೆಗೋಸ್ಕರ ಮಾಡಿರುವ ಸ್ಪಷ್ಟವಾದ ಕ್ರಮ ಅಂತ ಹೇಳಿದ್ದಾರೆ. ಚುನಾವಣೆ ಹತ್ತಿರ ಬಂದಾಗ ಹಣ ಸುರಿಸೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುವ ಅವಮಾನ. ಇದನ್ನ ಗೆಲುವು ಅಂತ ಹೇಳೋದು ತಪ್ಪು ಅಂತ ಸಚಿವ KH ಮುನಿಯಪ್ಪ ತೀವ್ರವಾಗಿ ಟೀಕಿಸಿದರು. ದೇಶದಾದ್ಯಂತ ಕಾಂಗ್ರೆಸ್ ಪರ ಜನರ ಅಭಿಪ್ರಾಯ ಹೆಚ್ಚಾಗಿದ್ದು, ಬಿಜೆಪಿ ಮತಗಳ್ಳತನದಿಂದ ಅಧಿಕಾರಕ್ಕೆ ಬರುತ್ತಿದೆ. ಇದರ ವಿರುದ್ಧ ಜನಜಾಗೃತಿ ಮೂಡಿಸುವ ಕಾರ್ಯವನ್ನು ಕಾಂಗ್ರೆಸ್ ಕೈಗೊಂಡಿದೆ ಎಂದರು. ಶಿಡ್ಲಘಟ್ಟ ಕಾಂಗ್ರೆಸ್ನ ಭದ್ರಕೋಟೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮಾಜಿ ಸಚಿವ ಮುನಿಯಪ್ಪ ಅವರು ಕಾಂಗ್ರೆಸ್ ಅನ್ನ ಬಲಪಡಿಸಿದ್ದಾರೆ. ನೀವೆಲ್ಲರೂ ಅವರ ಬೆಂಬಲಿಗರು. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲ್ಲಬೇಕು ಅಂತ KH ಮುನಿಯಪ್ಪ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ರಾಜೀವ್ ಗೌಡ ಕಾರ್ಯವನ್ನು ಶ್ಲಾಘಿಸಿದ ಅವರು, ಶಾಸಕರು ಸರ್ಕಾರದ ಹಣದಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಆದರೆ ರಾಜೀವ್ ಗೌಡರು ತಮ್ಮ ಸ್ವಂತ ಹಣದಲ್ಲಿ ಆಂಬುಲೆನ್ಸ್, ಸಮುದಾಯ ಭವನ, ರಸ್ತೆಗಳು ಸೇರಿದಂತೆ ಅನೇಕ ಸೇವೆ ಮಾಡಿದ್ದಾರೆ. ಇದು ವಿರಳ ಅಂದರು. ಕಳೆದ ಚುನಾವಣೆಯಲ್ಲಿನ ಸಣ್ಣ ಗೊಂದಲ ಮರುಕಳಿಸಬಾರದು. ಮುಂದಿನ ಬಾರಿ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಲೇಬೇಕು ಅಂತ ಕರೆ ನೀಡಿದರು. 1.5 ಲಕ್ಷ ಸಹಿ ಮಾಡಿದ್ರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ. ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಮಾತನಾಡಿ, ನಾನು ಗೆಲ್ಲಿ ಸೋಲ್ಲಿ ನಿಮ್ಮ ಮನೆ ಮಗನಾಗಿ ನಿಮ್ಮೊಂದಿಗೆ ಇರ್ತೇನೆ. ಅಧಿಕಾರದ ಆಸೆ ನನಗಿಲ್ಲ, ಆದರೆ ಕಾರ್ಯಕರ್ತರಿಗೆ ನ್ಯಾಯ ಮತ್ತು ಗೌರವ ಸಿಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿದರು. ಬಂಗಾರಪೇಟೆಯಲ್ಲಿ 1.25 ಲಕ್ಷ ಸಹಿಗಳು ಸಂಗ್ರಹವಾದಂತೆ ಶಿಡ್ಲಘಟ್ಟದಲ್ಲಿ 1.5 ಲಕ್ಷ ಸಹಿ ಮಾಡಿದ್ರೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಸ್ತೇನೆ ಅಂತ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉದಯ್ ಶಂಕರ್, ಕೆಪಿಸಿಸಿ ಉಪಾಧ್ಯಕ್ಷ ಕೃಷ್ಣಂರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಕೃಷ್ಣಾರೆಡ್ಡಿ, ಬೆಳ್ಳಕೃಷ್ಣ, ಮುಖಂಡರಾದ ಭಕ್ತರಹಳ್ಳಿ ಮುನೇಗೌಡ, ಬ್ಯಾಟರಾಯಶೆಟ್ಟಿ, ಗುಡಿಯಪ್ಪ, ರಾಯಪನಹಳ್ಳಿ ಅಶ್ವಥ್ ರೆಡ್ಡಿ, ಕುಂದಲಗುರ್ಕಿ ಮುನೀಂದ್ರ, ನಾಗರಾಜು, ಬಸವರಾಜು, ರಾಮಚಂದ್ರ, ಸಾದಲಿ ಗೋವಿಂದಪ್ಪ, ರಾಮಾಂಜನೇಯ, ಅಪ್ಸರ್, ಮುತ್ತೂರು ವೆಂಕಟೇಶ್, ರಾಜ್ಕುಮಾರ್, ತನು, ಶಮೀಹುಲ್ಲಾ, ದೊಡ್ಡತೇಕಹಳ್ಳಿ ಗೋಪಾಲಪ್ಪ, ಯಾಸ್ಮಿಂತಾಜ್, ನಾರಾಯಣಸ್ವಾಮಿ, ಬಂಗಾರಪ್ಪ, ಭಕ್ತರಹಳ್ಳಿ ವಿಶ್ವನಾಥ್, ಹಿರೇಪಲ್ಲ ಕೃಷ್ಣಪ್ಪ, ದೇವರಮಳ್ಳೂರು ವೆಂಕಟೇಶ್, ವೀರಾಪುರ ರಾಮಣ್ಣ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸಂಪೂರ್ಣವಾಗಿ ಇಲ್ಲಿ ಟ್ರೈನಿಂಗ್ ತಗೊಂಡು ಯಾರೆಲ್ಲ ಸ್ಟೂಡೆಂಟ್ಸ್ ಟ್ರೈನಿಂಗ್ ತಗೊಂಡು ಎಕ್ಸಾಮ್ಸ್ ಕೂಡ ಬರೀತಾ ಇದ್ದಾರೆ. ಎಲ್ಲರೂ ಕೂಡ ಅವ್ರ ತಮ್ಮ ಪೇರೆಂಟ್ಸ್ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಸಕ್ಸಸ್ ಆಯಿತು. ಟೂರ್ನಿಮೆಂಟ್ ಕೂಡ ಬಹಳ ಸದ್ದೂರಿಯಾಗಾಯ್ತು. ಇದೇ ನೆಕ್ಸ್ಟ್ ಬರುವಂತ ನಮ್ಮ ಒಂದು ಉದ್ಯೋಗಕ್ಕೆ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ 108 ಮದುವೆಗಳು ಮಾಡಬೇಕು ಅಂದ್ರೆ ಅನುಕೂಲ, ಯಾರು ಕಷ್ಟದಲ್ಲಿದ್ದಾರೆ ಇಲ್ಲ ಅನುಕೂಲ ಅರ್ಹರಾಗಿದ್ದಾರೆ ಅಂತವ್ರಿಗೆ ಅನುಕೂಲ ಮಾಡಬೇಕು ಅನ್ನೋ ಒಂದು ಮಾತನ್ನ ನಮ್ಮ ಹಿರಿಯರ ಒಂದು ಸಲಹೆ ತಗೊಂಡು ಅನ್ಕೊಂಡಿದ್ವಿ. ಅದನ್ನ ಪ್ರತಿ ಪಂಚಾಯತಿಗೆ 1-2 ಜೋಡಿ ಅಂದ್ರೆ ಹುಡುಗ ಅಥವಾ ಹುಡುಗಿ ನಮ್ಮ ತಾಲೂಕಿನವರು ಆಗಿರ್ಬೇಕಂದ್ರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದವರಾಗಿರ್ಬೇಕು. ಅಂದ್ರೆ ಈಗ ಚಿರುಕುವೇಪು ಹೋಬಳಿ ಸೇರಿದಂತೆ ಹುಡುಗ ಅಥವಾ ಹುಡುಗಿ ನಮ್ಮ ತಾಲೂಕಿನವರು, ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆಗಿರ್ಬೇಕು ಅನ್ನೋ ಒಂದು ಉದ್ದೇಶ. ಏನೇ ಆಗಲಿ ಫಸ್ಟ್ ನಮ್ಮ ಒಂದು ಸರ್ವೆನ್ಸ್ ನಮ್ಮ ಒಂದು ಇದನ್ನ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹುಡುಕಾಗಿರ್ಬೇಕು ಮೊದಲನೇದಾಗಿ ಅನ್ನೋ ಒಂದು ಉದ್ದೇಶದಿಂದ ಆ ವಿವಾಹಿತ ಅಂದ್ರೆ ಯಾರು ಅಷ್ಟೂ ಜೋಡಿಗಳಿಗೆ ಎಷ್ಟು ಜನ ಮದುವೆ ಆಗ್ತಿದ್ದಾರೆ ಅಷ್ಟೂ ಜನಕ್ಕೆ ಸೀಮೆಹಸುವನ್ನ ಕೊಡುವಂತ ಕೆಲಸ ಮಾಡಬೇಕು. ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನ್ಕೊಂಡಿದ್ದೀನಿ. ಇದು ಸಣ್ಣ ನನ್ನ ಒಂದು ಕರ್ತವ್ಯ. ನನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ನಮ್ಮ ಮೇಲೆ ಇಟ್ಟಿರುವಂತ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ನಂಬಿಕೆನ ಉಳಿಸ್ಕೊಳ್ಳಕ್ಕೆ ಮಾಡ್ತಿರುವಂತ ಒಂದೇ ಒಂದು ಸಣ್ಣ ನನ್ನ ಕರ್ತವ್ಯ ನಾನು ಮಾಡಿಸಿದ್ದೀನಿ. ಮುಂಬರುವ ಚುನಾವಣೆಗಳಿದ್ದಾವೆ, ಗ್ರಾಮ ಪಂಚಾಯತ್, ನಗರಸಭೆ ಹಾಗೂ ಇನ್ನ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ ನನ್ನ ಸೇವೆ, ನನ್ನ ಕೊಡುಗೆ ಏನೋ ಅನ್ನೋದನ್ನ ಆ ಒಂದು ಚುನಾವಣೆಯಲ್ಲಿ ಮಾಡಿ ತಮ್ಮಗಳ ಏನೋ ಒಂದು ನಂಬಿಕೆ ಇಟ್ಟಿದ್ದೀನಿ ಆ ನಂಬಿಕೆಗಳನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ನನಗೆ ತಾವೆಲ್ಲರೂ ಕೂಡ ಸುಮಾರು 1000 ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ತಾವೆಲ್ಲರೂ ಕೂಡ ಮತ್ತಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಶಕ್ತಿ ತುಂಬಿದರೆ ನಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸಿದ್ದೀನಿ. ಈಗ ನಮ್ಮನ್ನೆಲ್ಲರ ಕುರಿತು KH ಮುನಿಯಪ್ಪ ಮಾತಾಡ್ತಾರೆ. ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ನಡೀತಾ ಇದೆ. ಮತ್ತೆ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಜಿ ಅವರು ಮತ್ತೆ 30ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾವೆಲ್ಲ ಕೂಡ ಜನಕ್ಕೆ ತಿಳಿಸ್ಕೊಡ್ಬೇಕಾಗಿದೆ. ವೋಟ್ ಚೋರಿ ಹೇಗೆ ಮಾಡ್ತಾರೆ, ಇದು ಹೇಗೆ ನಡೀತದೆ ಏನು.
ಕಳೆದ ಲೋಕಸಭಾ ಚುನಾವಣೆಯಲ್ಲಿ 100 ಲೋಕಸಭಾ ಕ್ಷೇತ್ರದಲ್ಲಿ ಮತ ಕಳುವಾಗಿದೆ. ಒಂದು ವೇಳೆ ಮತ ಕಳುವಾಗದಿದ್ದರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಿದ್ರು ಇವತ್ತು. ಇದಕ್ಕೆ ಅವರು ತಂತ್ರ ಮಾಡಿ ಈ ರೀತಿ ಮೋಸದಿಂದ ಹೋದ ಸಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅದಕ್ಕೆ ಅವಕಾಶ ಆಗಬಾರ್ದಂತ ಜನರಿಗೆ ಇದನ್ನು ಪರಿಚಯ ಮಾಡಬೇಕು, ತಿಳಿ ಹೇಳಬೇಕು, ವಾಸ್ತವಾಂಶ ಏನಿದೆ, ಇವರು ಏನು ಮಾಡ್ತಾ ಇದ್ದಾರೆ ಅಂತ ಅರಿವು ಮೂಡಿಸುವಂಥ ಕೆಲಸಕ್ಕೆ ಈ ವೋಟ್ ಚೋರಿ ಅಂದರೆ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಬಿಹಾರ ಚುನಾವಣೆ ಕೂಡ ಜನ ಮಾತಾಡ್ಬೋದು, ಆದರೆ ಯಾವುದೇ ಒಂದು ಚುನಾವಣೆಯಲ್ಲಿ ಪ್ರಣಾಳಿಕೆ ಹೇಳಿ ಆ ಪಕ್ಷ ಗೆದ್ದಾಗ ಆ ಕಾರ್ಯಕ್ರಮವನ್ನು ಜಾರಿ ಮಾಡೋದು ಇರೋದಂತ ವ್ಯವಸ್ಥೆ. ಚುನಾವಣೆಗೆ ಒಂದು ವಾರಕ್ಕೆ ಮೊದಲು, ಕೋಡ್ ಆಫ್ ಕಂಡಕ್ಟ್ಗೆ ಒಂದು ವಾರಕ್ಕೆ ಮೊದಲು 1,25,00,000 ಮಹಿಳೆಯರ ಅಕೌಂಟ್ಗೆ ಹಣವನ್ನು ಹಾಕ್ತಾರೆ. ಕೇಂದ್ರ ಸರ್ಕಾರದ ಪಕ್ಷದಿಂದ ಈ ಹಣವನ್ನು ಹಾಕೋದು ಇದು ನ್ಯಾಯವೇ? ಇದು ಪ್ರಜಾಪ್ರಭುತ್ವ ಇದೆಯಾ? ಸಂವಿಧಾನ ಇದೆಯಾ? ಸಂವಿಧಾನ ಕಗ್ಗೊಲೆಯಾಗಿದೆ. ಇದು ನ್ಯಾಯ ಇಲ್ಲ. ಇದರಲ್ಲಿ ಮೋಸದಿಂದ ಕೂಡ ಬಿಹಾರ ಎಲೆಕ್ಷನ್ನ ನಡೆಸಿದ್ದಾರೆ. ಅದಕ್ಕೆ ಜನರಿಗೆ ಮನವರಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಳುವಳಿಯನ್ನು, ಸಹಿ ಸಂಗ್ರಹಣ ಚಳುವಳಿಯನ್ನು ಇವತ್ತು ನಾವು ಕಾರ್ಯಕ್ರಮವನ್ನು ವಿಶೇಷವಾಗಿ ಈ ಒಂದು ತಾಲೂಕಿನಲ್ಲಿ ಶುರು ಮಾಡಿದ್ವಿ. ಇದರ ನೇತೃತ್ವವನ್ನು ರಾಜೀವ್ ಗೌಡರು ವಹಿಸಿದ್ದಾರೆ. ರಾಜೀವ್ ಗೌಡರ ನೇತೃತ್ವದಲ್ಲಿ ಬಹುತೇಕ 1,00,000ಗಿಂತ ಮೇಲ್ಪಟ್ಟು ಇವರು ಮಾಡಬೇಕು ಅಂತ ಕೂಡ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಜನಕ್ಕೆ ಅರಿವು ಮೂಡಿಸೋದು ಇದು ಕೆಲಸ. ಎಲ್ಲಿ ಮೋಸ ಮಾಡ್ತಾ ಇದ್ದಾರೆ BJPಯವರು, ಹೇಗೆ ಅಧಿಕಾರ ಇಟ್ಕೊಂಡಿದ್ದಾರೆ ಅಂತೇಳಿಬಿಟ್ಟು ಹೋದ ಸಾರಿ 100 ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನು ಅದು ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ವೋಟ್ ಚೋರಿ ವಿಷಯವನ್ನು ಜನರಿಗೆ ಮನವರಿಕೆ ಮಾಡೋ ಕೆಲಸವನ್ನು ಮಾಡೋದಕ್ಕೆ ಇವತ್ತು ವಿಶೇಷವಾಗಿ ಸಾಕಷ್ಟು ಜನ ಲೀಡ್ರ್ಗಳು, ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಉಪಾಧ್ಯಕ್ಷರು ಕೃಷ್ಣ ಅವರು ಬಂದಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಉದಯ್ ಅವರು ಬಂದಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಬಂದಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಂತ ಸಹನಾ ಮತ್ತು ಕೃಷ್ಣಾರೆಡ್ಡಿ ಅವರಿದ್ದಾರೆ, ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಇಲ್ಲಿದ್ದಾರೆ. ಮನೇಗೌಡರು ರಾಜ್ಯವಾಗಿ ಎಲ್ಲ ಮುಖಂಡರು ಕೂಡ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮುಖಂಡರೆಲ್ಲ ಇದ್ದಾರೆ.